ಇವತ್ತು ರಾಜು ಅವರು ಮತ್ತು ಅವರ ಸ್ನೇಹ ಬಳಗದವರು ಸೇರಿಸಿಕೊಂಡು 2019ರಿಂದ ಮೈಸೂರಿನಲ್ಲಿ 1,00,000 ವೃಕ್ಷ ಸಸಿ ನೆಡುವಂತ ಒಂದು ಕಾರ್ಯಕ್ರಮ. ಇದೊಂದು ವಿನೂತನವಾದಂತಹ ಕಾರ್ಯಕ್ರಮ, ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ. ಪ್ರಕೃತಿ ಸಂರಕ್ಷಿಸಬೇಕು, ಪರಿಸರ ಉಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಮರ ಬೆಳೆಸಬೇಕು, ಗಿಡ ಬೆಳೆಸಬೇಕು ಅಂತೇಳಿ ಈ ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾನು ನನ್ನ ಪರವಾಗಿ, ಅರಣ್ಯ ಇಲಾಖೆ ಪರವಾಗಿ, ಸರ್ಕಾರದ ಪರವಾಗಿ, ತಮ್ಮೆಲ್ಲರ ಪರವಾಗಿ ರಾಜು ಅವರಿಗೆ ಮತ್ತು ಅವರೆಲ್ಲ ಸಂಘಟಕರಿಗೆ ಹಾರ್ದಿಕ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆತ್ಮೀಯರೇ, ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಇಡೀ ಪ್ರಪಂಚದ ಎದುರುಗಡೆ ಇವತ್ತು ಏನಾದ್ರೂ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದು ಹವಾಮಾನ ಬದಲಾವಣೆ. ಇವತ್ತು ಯಾವ ರೀತಿಯಲ್ಲಿ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ, ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಇವತ್ತು ಶೃಂಗಸಭೆಗಳು ನಡೀತವೆ. ಯಾವ ರೀತಿಯಲ್ಲಿ ಇವತ್ತು ಒಂದು ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಾ ಇದೆ, ಇದರಿಂದ ಏನೇನು ಅನಾಹುತಗಳಾಗ್ತವೆ, ಏನೇನು ಸಮಸ್ಯೆಗಳಾಗ್ತವೆ, ಸಂಕಷ್ಟ ಆಗ್ತದೆ, ಇಡೀ ಮುಂದಿನ ದಿನಮಾನಗಳಲ್ಲಿ ಮನುಕುಲದ ಉಳಿವಿಗೆ ಒಂದು ತೊಂದರೆ ಆಗುವಂತ ರೀತಿಯಲ್ಲಿ ಪ್ರಕೃತಿ ಪರಿಸರ ನಾಶ ಆಗ್ತಾ ಇದೆ. ಇದಕ್ಕೆ ನಾವು ಈಗಾಗಲೇ ಕ್ರಮ ಕೈಗೊಳ್ಳದಿದ್ದರೆ, ಜಾಗೃತಿ ಮೂಡಿಸದಿದ್ದರೆ ಇವತ್ತು ಮುಂದೆ ಮನುಕುಲ ಉಳಿಯೋದೇ ಕಷ್ಟ ಅನ್ನುವಂಥದ್ದು ನಾವು ನೀವೆಲ್ಲ ನೋಡ್ತಾ ಇದ್ದೇವೆ. ಇವತ್ತು ಯಾವ ರೀತಿಯಲ್ಲಿ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ ನೋಡಿದಿರಿ. ಈಗ ಮೈಸೂರು ತಗೊಳ್ರಿ, ಬೆಂಗಳೂರು ತಗೊಳ್ರಿ, ಹವಾ ನಿಯಂತ್ರಿತವಾದಂತಹ ಒಂದು ನಗರಗಳು. ಇದು ನಿವೃತ್ತರಿಗೆ ಸ್ವರ್ಗವಾದಂತಹ ನಗರ ಅಂತ ಹೇಳಿ ಖ್ಯಾತಿ ಪಡೆದಂಥದ್ದು. ಈಗ ಬೇಸಿಗೆಯಲ್ಲಿ ನೋಡಿದ್ರೆ ತಾಪಮಾನ ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಸಹಿತ ನಮ್ಮ ಕಡೆನೂ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 45, 46, 47 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಹೋಗಿದೆ. ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ. ಉತ್ತರ ಭಾರತದಲ್ಲಿ 50 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಇವತ್ತು ತಾಪಮಾನ ಜಾಸ್ತಿ ಆಗಿ ಈ ಉರಿ ಬಿಸಿಲಿನಲ್ಲಿ ಅನೇಕ ಜನ ಇವತ್ತು ಮೃತಪಟ್ಟಿದ್ದು ನಮ್ಮ ಕಣ್ಣೆದುರುಗಡೆ ಇದೆ, ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಇದು ಬರೀ ಕರ್ನಾಟಕಕ್ಕೆ, ರಾಷ್ಟ್ರಕ್ಕೆ ಸೀಮಿತವಾಗಿಲ್ಲ, ಇಡೀ ಜಗತ್ತಿನಾದ್ಯಂತ ನಡೀತಾ ಇದೆ. ಹೀಗೆ ಒಂದು ವೇಳೆ ತಾಪಮಾನ ಹೆಚ್ಚಿಗೆ ಆಗಿ 55 ಡಿಗ್ರಿ ವರೆಗೆ ಹೋಯ್ತು ಅಂತ ಹೇಳಿದ್ರೆ ಮಾನವ ಜೀವಿತ ಉಳಿಲಿಕ್ಕೂ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇದು ಯಾಕೆ ಆಗ್ತಾ ಇದೆ? ಹೋದ ವರ್ಷ ಕರ್ನಾಟಕದಲ್ಲಿ ಬರ ಇತ್ತು, ಇವತ್ತು ಅನೇಕ ಸಲ ಫ್ಲಾಶ್ ಫ್ಲಡ್ಸ್ ಬರ್ತದೆ. ಇವತ್ತು ಅನೇಕ ಸಲ ನಾವು ನೋಡ್ತಾ ಇದ್ದೇವೆ, ಭೂಕಂಪ ಆಗ್ತದೆ, ಸುನಾಮಿ ಆಗ್ತದೆ, ಪ್ರಕೃತಿಯಲ್ಲಿ ಇವತ್ತಿನ ದಿವಸ ವಿಕೋಪ ಆಗ್ತಾ ಇದೆ. ಯಾವ ಸಮಯದಲ್ಲಿ ಮಳೆ ಬರಬೇಕು ಬರೋದಿಲ್ಲ, ಒಂದೇ ದಿವಸ ಬರ್ತದೆ, 100 mm 200 mm ಇದ್ದು ಬೆಳೆ ಎಲ್ಲ ಹಾಳಾಗಿ ಹೋಗ್ತದೆ. ಇದಕ್ಕೆ ಋತುಮಾನ ಬದಲಾವಣೆ ಆಗ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ? ಇದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಾವೆಲ್ಲ ಪ್ರಗತಿ ಹೆಸರ ಮೇಲೆ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನಾವೇನು ಹೊರಟಿದ್ದೀವಿ. ಮನುಷ್ಯ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಹೀಗಾಗಿ ದಿನನಿತ್ಯ ಐಷಾರಾಮಿ ವಸ್ತುಗಳು ಬೇಕು ಅಂತೇಳಿ ಹೇಳಿ ನಾವು ಈ ಭೂಮಿ ಇರುವಂಥದ್ದು ಒಂದೇ ಭೂಮಿ. ಈ ಭೂಮಿಯ ಮೇಲೆ ಇವತ್ತು ಶೋಷಣೆ ಮಾಡ್ತಕ್ಕಂಥದ್ದು, ನೈಸರ್ಗಿಕ ಸಂಪತ್ತು ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಉಪಯೋಗ ಮಾಡೋದ್ರಿಂದ ಇವತ್ತು ಈ ಪರಿಸ್ಥಿತಿ ಉದ್ಭವ ಆಗಿದೆ. ಹಿಂದಿನ ನಮ್ಮ ಪೂರ್ವಜರಿಗೆ ನಾವು ನೋಡಿದ್ದೇವೆ, ಅವರೆಲ್ಲರೂ ಪ್ರಕೃತಿ ಬಗ್ಗೆ ಬಹಳ ಕಳಕಳಿ ಇಟ್ಕೊಂಡಿದ್ರು. ಅವರು ಬೆಟ್ಟಗಳನ್ನು, ಸರೋವರಗಳನ್ನು, ಮರಗಿಡಗಳನ್ನು ಪೂಜಿಸ್ತಾ ಇದ್ರು. ಯಾಕೆ? ನಾವು ಬರ್ತಾ ಇದ್ದಾಗ ನೋಡಿದೆ, ಒಂದು ಬೆಟ್ಟದ ಮೇಲೆ ಒಂದು ದೇವಾಲಯ ಕಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಜನರಿಗೆ ದೇವರ ಬಗ್ಗೆ ನಂಬಿಕೆ ಇದೆ, ಶ್ರದ್ಧೆ ಇದೆ. ದೇವಾಲಯ ಇತ್ತು ಅಂದ್ರೆ ಆ ಬೆಟ್ಟ ಯಾರು ಇವತ್ತು ಅಗಿಯೋದಿಲ್ಲ, ಆ ಬೆಟ್ಟ ಕಡಿಯೋದಿಲ್ಲ. ಹೀಗಾಗಿ ಆ ರೀತಿಯಲ್ಲಿ ಅವ್ರದ್ದೇನು ಮುಂದಾಲೋಚನೆ ಇತ್ತು, ಇವತ್ತು ಅದು ಬದಲಾಗಿದೆ. ಹೀಗಾಗಿ ಇವತ್ತು ಯಾವ ರೀತಿಯಲ್ಲಿ ಅರಣ್ಯ ನಾಶ ಆಗ್ತಾ ಇದೆ,
ಮರ ಗಿಡ ಇದ್ದಂಥದ್ದು ಇವತ್ತು ಅನೇಕ ರೀತಿಯಲ್ಲಿ ನಾವು ಯೋಜನೆಗಳು ತರಬೇಕು ಅಂತ ಹೇಳಿ ಪ್ರಗತಿ ಹೆಸರು ಮೇಲೆ ಸಾವಿರಾರು ಇವತ್ತು ಮರಗಳು ನೆಲಕ್ಕುರುಳ್ತಾ ಇದ್ದಾವೆ. ಇವೆಲ್ಲ ವಿಷಯಗಳನ್ನು ನಾವು ಗಮನದಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇದರ ಜೊತೆಯಲ್ಲಿ ಆಹಾರದಲ್ಲಿ ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ, ಅನೇಕ ಕೈಗಾರಿಕೆಗಳು ಬರ್ತಾ ಇದ್ದಾವೆ, ಹೆಜಾರ್ಡಸ್ ವೇಸ್ಟ್ ಬರ್ತದೆ, ಈ ತ್ಯಾಜ್ಯ ಬರ್ತದೆ, ಸಂಸ್ಕರಣೆ ಮಾಡಿದಂತ ತ್ಯಾಜ್ಯ ನೀರು ನಾವು ನದಿಗೆ ಬಿಡ್ತೀವಿ, ಕೆರೆಗಳಿಗೆ ಬಿಡ್ತೀವಿ. ಆ ಕಲುಷಿತ ನೀರು ಕುಡಿದು ಜನ ಇವತ್ತು ಅಸ್ವಸ್ಥರಾಗ್ತಾ ಇರ್ತಕ್ಕಂಥದ್ದು, ಸಾಯ್ತಕ್ಕಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಹೀಗಾಗಿ ಇದೆಲ್ಲವನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಉಪಾಯ, ಈ ಪ್ರಕೃತಿ ಪರಿಸರ ಉಳಿಸ್ಬೇಕಾಗ್ತದೆ. ಅದು ಉಳಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ಮರ ಗಿಡಗಳು ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಪಾಲನೆ ಪೋಷಣೆ ಮಾಡುವಂಥದ್ದು, ಬೆಳೆಸುವಂಥದ್ದು ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರು ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಕಾಳಜಿ ವಹಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ಅರಣ್ಯ ಸಚಿವನಾದ್ಮೇಲೆ ಇವತ್ತು ಅವರ ಸೂಚನೆಯಂತೆ ಹೋದ ವರ್ಷ ನಾವು 5 ಕೋಟಿ ಸಸಿ ನೆಡ್ತೀವಿ ಅಂತ ಹೇಳಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ 5,40,00,000 ಸಸಿ ನೆಟ್ಟಿದ್ದೇವೆ. ಮೈಸೂರಿನಲ್ಲಿ 20 ಲಕ್ಷ ಸಸಿ ಹೋದ ವರ್ಷ ನೆಟ್ಟಿದ್ದೇವೆ. ಈ ವರ್ಷ 11 ಲಕ್ಷ ಸಸಿಗಳು ತಯಾರಿದ್ದಾವೆ. ಈಗ ಬೇಗ ಮಳೆ ಆಗಿದೆ, ಮುಂಗಾರು ಮಳೆ, ಆ ಸಸಿ ನೆಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬರೀ ಸಸಿ ನೆಡೋದು ಅಷ್ಟೇ ಅಲ್ಲ, ಬಹಳ ಸಲ ಕೇಳ್ತಾರೆ, ಪ್ರಗತಿ ಪರಿಶೀಲನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಕೇಳಿದ್ರು, 5 ಕೋಟಿ 10 ಕೋಟಿ ಅಂತ ಹೇಳ್ತಾ ಇದ್ದೇವೆ, ನಿಜವಾಗಿದೆಯಾ? ನಾನು ಅದಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಎಷ್ಟು ಸಸಿ ಬದುಕುಳಿದಿದ್ದಾವೆ, 3 ವರ್ಷ 5 ವರ್ಷ 10 ವರ್ಷ, ಈಗ ಒಂದು ಸಲಹೆ ಕೊಟ್ಟಿದ್ರು, 3 ವರ್ಷ ನಿರ್ವಹಣೆ ಎಲ್ಲ 10 ವರ್ಷಗಳೊಳಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆನೂ ಪರಿಶೀಲನೆ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಈ ಸಲ ಇಲಾಖೆ ವತಿಯಿಂದ ಜಿಯೋ ಟ್ಯಾಗ್ ಮಾಡಿ 3ನೇ ತಪಾಸಣೆ ಆಡಿಟ್ ಮಾಡಿಸಿ 3 ತಿಂಗಳ ಒಳಗಾಗಿ ಎಷ್ಟು ಸಸಿ ಎಲ್ಲೆಲ್ಲಿ ನೆಟ್ಟಿದ್ದಿದೆ ಅನ್ನುವಂಥದ್ದು ವರದಿಯನ್ನು ಸರ್ಕಾರಕ್ಕೆ ತರಿಸಿಕೊಂಡು ಅದನ್ನು ಇವತ್ತು ಮಾಧ್ಯಮಗಳಿಗೆ ಜನರ ಮುಂದೆ ಇಕ್ತೀವಿ ಅನ್ನುವಂಥ ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಈ ರೀತಿಯಲ್ಲಿ ನಾವು 5 ವರ್ಷದಲ್ಲಿ 25 ಕೋಟಿ ಸಸಿ ನೆಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಸರ್ಕಾರ ಮಾಡಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಮೊನ್ನೆ ನಡೆದಂತ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಸಿ ನೆಡಲಿಕ್ಕೆ ಈ ಅರಣ್ಯ ಇಲಾಖೆಗೆ ಇನ್ನೂ ಆಯವ್ಯಯದಲ್ಲಿ ಏನು ಹಣ ಮೀಸಲಿಕ್ಕಿದ್ದಾರೆ ಅದಕ್ಕಿಂತಲೂ 100 ಕೋಟಿ ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.